ಇಲ್ಲಿ ಏನು ಬರುತ್ತೋ ಲಾಭ ಅದರಲ್ಲಿ 35%. ರೈತ ₹1 ಇನ್ವೆಸ್ಟ್ಮೆಂಟ್ ಮಾಡುವಾಗಿಲ್ಲ ಆಯಿತಾ. ತೆಂಗಿನ ಬೆಳೆದಾಗ್ಬೋದು, ಬಾಳೆ ಬೆಳೆದಾಗ್ಬೋದು, ತುಳಸಿ ಬೆಳೆದಾಗ್ಬೋದು, ಎಲ್ಲದಕ್ಕೂ ನಾವು ಸಂಸ್ಥೆಯಿಂದ ಇನ್ವೆಸ್ಟ್ ಮಾಡ್ತೀವಿ. ಅಲ್ಲಿಂದ ಬಂದ ಹತ್ರದಲ್ಲಿ ಇದು ಮಾಡ್ತೀವಿ. ನಾನು ಕರ್ನಾಟಕನ 38,000 ಹಳ್ಳಿ ವಿಸಿಟ್ ಮಾಡಿದೆ ಸರ್. 38,000 ಹಳ್ಳಿನಲ್ಲಿ 65% ಲ್ಯಾಂಡು ತೆಕ್ಲು ಬಿದ್ದಿದೆ, ಯೂಸ್ ಮಾಡ್ತಿಲ್ಲ ಯಾರೋ. ನನಗೆ ಕಾರಣ ಕೇಳಿದ್ರೆ ಹೇಳಿದ್ರೆ ನನ್ನ ಹತ್ರ 10 ಎಕರೆ ಇದೆಯಪ್ಪ, ನನ್ನ ಮಗಳು ಎಲ್ಲ ಬೇರೆ ಬೆಂಗಳೂರೊಳಗೆ ಕೆಲಸ ಮಾಡ್ತಾವ್ರೆ, ನಾನು ಹೆಂಗೆ ಮಾಡೋಕ್ಕಾಗುತ್ತೆ, ನನ್ನ ಕೈಲಿ 1 ಎಕರೆ ಮಾಡ್ತೀನಿ ಅಷ್ಟೇ, ಅದು ಮಾಡ್ಕೊಂಡು ಮಾಡ್ತೀವಿ. ಸೊ ಹಿಂಗೆ ಎಷ್ಟೋ ತೆಕ್ಲು ಬಿದ್ದಿರುವಂಥ ಜಾಗಗಳನ್ನ ಏನು ಮಾಡ್ತಿದ್ದೀವಿ ಅಂದರೆ ನಾವು 3 ಫಾರ್ವರ್ಡ್ ಮಾಡ್ಕೊಂಡಿದ್ದೀವಿ. ಒಂದು ಲೀಸಿಗೆ ತಗೊಳ್ತೀವಿ, ಇಲ್ಲಾಂದರೆ ರೆಂಟಿಗೆ ತಗೊಳ್ತೀವಿ, ಇಲ್ಲ ಅಂತಂದರೆ ಅವ್ರ ಜೊತೆ ಕೊಲಾಬ್ರೇಷನ್ ಆಗ್ತೀವಿ. ಸೊ ಲೀಸ್ ಅಂದರೆ ನಾವು ಒಂದು ಅಮೌಂಟ್ ಕೊಡ್ತೀವಿ, ಇಷ್ಟು ವರ್ಷ ಅವ್ರು ಇಟ್ಕೊಂಡಿರ್ತಾರೆ, ನಾವು ಬೆಳೆಸ್ಕೊಳ್ತೀವಿ, ಬಂದಿದ್ದೆಲ್ಲ ನಮಗೆ ಲಾಭ, ಅವ್ರು ಏನಪ್ಪ ಅಂತಂದರೆ ವಾಪಸ್ ಲ್ಯಾಂಡ್ ಕೊಡ್ಬೇಕಾದ್ರೆ ಅವ್ರು ದುಡ್ಡು ಕೊಡ್ಬೇಕು ನಮಗೆ. ಇಲ್ಲ ರೆಂಟ್ ಅಂದರೆ ಪ್ರತಿ ತಿಂಗಳು ಈ ಮನೆ ಬಾಡಿಗೆ ಕಟ್ಟಿದಂಗೆ ಅವ್ರಿಗೆ ರೆಂಟ್ ಕೊಡ್ತಾ ಹೋಗ್ತೀವಿ. ನಿಮ್ಮ ಹತ್ರ ಜಮೀನಿದೆ, 1 ಎಕರೆಗೆ ಇಷ್ಟು ರೂಪಾಯಿ ಅಂತ ಫಿಕ್ಸ್ ಮಾಡ್ತೀವಿ. ಈಗ ₹2,000 ಅಂತ ಸ್ಟಾರ್ಟ್ ಆಯಿತು ಅಂದರೆ ₹7,000 ತನಕ ಆಯ್ತು ಒಂದು ತಿಂಗಳಿಗೆ. ಪ್ರತಿ ತಿಂಗಳು ಅವ್ರಿಗೆ ರೆಂಟ್ ಅಂತ ಕೊಡ್ತೀವಿ. ಅವರು ಮನೇಲಿ ಕೂತ್ಕೊಂಡು ಆರಾಮಾಗಿ ರೆಂಟ್ ಎಣಿಸ್ಕೊಳ್ತಾ ಹೋಗ್ಬೋದು, ನಾವು ಅಲ್ಲಿ ಬೆಳಿತೀವಿ, ಬೆಳೆದು ಇದು ಮಾಡ್ತಾ ಹೋಗ್ತೀವಿ. ಲಾಂಗ್ ಟರ್ಮ್ ಮಾಡಿದಷ್ಟು ನಾವು ಅಲ್ಲಿ ಬೋರ್ವೆಲ್ ಹಾಕ್ಸಿದ್ರೆ ಅಥವಾ ಪಾಂಡ್ ತೊಡಿದ್ರೆ ಅದನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ ನಾವು ನೆಕ್ಸ್ಟ್ ಹೋಗ್ಬೇಕಾದ್ರೆ. 3ನೇದು ಕೊಲಾಬ್ರೇಷನ್. ರೈತ ನಾವು ಪಾರ್ಟ್ನರಾಗಿ ಕೆಲಸ ಮಾಡ್ತೀವಿ. ಇಲ್ಲಿ ಏನು ಬರುತ್ತೋ ಲಾಭ ಅದರಲ್ಲಿ 35%. ರೈತ ₹1 ಇನ್ವೆಸ್ಟ್ಮೆಂಟ್ ಮಾಡುವಾಗಿಲ್ಲ ಆಯಿತಾ. ತೆಂಗಿನ ಬೆಳೆದಾಗ್ಬೋದು, ಬಾಳೆ ಬೆಳೆದಾಗ್ಬೋದು, ತುಳಸಿ ಬೆಳೆದಾಗ್ಬೋದು, ಎಲ್ಲದಕ್ಕೂ ನಾವು ಸಂಸ್ಥೆಯಿಂದ ಇನ್ವೆಸ್ಟ್ ಮಾಡ್ತೀವಿ. ಅಲ್ಲಿಂದ ಬಂದ ಹತ್ರದಲ್ಲಿ ಇದು ಮಾಡ್ತೀವಿ.